ವೀಕ್ಷಣೆಗೆ, ನೆರೆ ವೀಕ್ಷಣೆಗೆ? ತುಂಬಾ ಒಳ್ಳೆ ಪ್ರಶ್ನೆ. ಯಾಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬೇಡ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು? ಯಾಕೆ ಅಂತ ಹೇಳಿದ್ರೆ ಅದು ಬಂದ್ರೆ ನನಗೆ ಮಿನಿಸ್ಟ್ರಿ ಸಿಗಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವ ಕೈ ತಪ್ಪೋಗುತ್ತೆ, ಪವರ್ ಪಾಲಿಟಿಕ್ಸ್ ಅಲ್ಲಿ ನನ್ನ ಪ್ರೆಸೆನ್ಸ್ ಹೋಗುತ್ತೆ ಅಂತೇಳಿ ಅವ್ರಿಗೆ ಇರ್ತಕ್ಕಂಥ ಒಂದೇ ದೊಡ್ಡ ಉದ್ದೇಶ ಅಂತ ಹೇಳಿದ್ರೆ ಒಂದು ಲಕ್ಷ್ಮಣ್ ಸವದಿ ಅವ್ರನ್ನ ತಡಿಬೇಕು, ಎರಡನೇ ಆಪ್ಷನ್ ಇವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ನ ತಡಿಬೇಕು. ಅದಕ್ಕೋಸ್ಕರ ಮಹಾಂತೇಶ್ ಕೌಜಲಿಗೆ ಮತ್ತು ಅಶೋಕ್ ಪಟ್ಟಣ್ ಅವ್ರನ್ನ ಕ್ಯೂ ಬಿಟ್ಟಿರೋದು. ಇವತ್ತು ಅಶೋಕ್ ಪಟ್ಟಣ್ ಡೆಲ್ಲಿನಲ್ಲಿ ಏನು ಹೇಳಿದ್ರು? ಜಾತಿ ಉಪಜಾತಿ ಅಂತ ಹೋಗಬೇಡಿ, ನೆನ್ನೆ ಮೊನ್ನೆ ಬಂದವ್ರಿಗೆ ಅವಕಾಶ ಕೊಡಬೇಡಿ, ನಾವು ಅಷ್ಟೊಷ್ಟಿಂದ ಓದ್ತಿದ್ದೀವಿ. ನೆನ್ನೆ ಮೊನ್ನೆ ಬಂದರು ಯಾರು ಸ್ವಾಮಿ? ಲಕ್ಷ್ಮಣ್ ಸವದಿನೇ ತಾನೆ. ಇದೇ ಡಿ.ಕೆ. ಶಿವಕುಮಾರ್ ಅವರು ಲಕ್ಷ್ಮಣ್ ಸವದಿ ಅವ್ರನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ತಗೊಂಡು ಬರ್ಬೇಕಾದ್ರೆ ನಾನು ಮುಖ್ಯಮಂತ್ರಿ ಆದ್ರೆ ನಾನು ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಕರ್ಕೊಂಡ್ ಬಂದಿದ್ದು. ಹಾಗಾದ್ರೆ ಇವತ್ತು ಬರ್ತಿರ್ತಕ್ಕಂಥ ನೆನ್ನೆ ಮೊನ್ನೆ ಪದಗಳು ಯಾರಿಂದ ಬರ್ತಾ ಇದೆ? ಇದಾದ್ಮೇಲೆ ಆಯ್ತಾಯ್ತು ಸಮಾಧಾನ ಡಿಸ್ಟರ್ಬ್ ಮಾಡ್ಬೇಕು ಹೇಳಿ, ಡಿಸ್ಟರ್ಬ್ ಮಾಡಕ್ಕೆ ಹೇಳಿ, ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಅವ್ರಿಗೆ ಸಮಾಧಾನ ಗೊತ್ತಿದೆ ನಿಮ್ಗೆ. ಆಯ್ತಲ್ಲ ನೋಡಿ, 4 ಸರಿ ಇಲ್ಲಿವರೆಗೂ ಏನು ಮಂತ್ರಿಮಂಡಲದ ಪಟ್ಟಿ ಫೈನಲ್ ಆಗಿ 4 ಸರಿ ಪೋಸ್ಟ್ಪೋನ್ ಆಯ್ತು. 5ನೇ ತಾರೀಕು ಆಗ್ಬೇಕಾಗಿತ್ತು, 8ಕ್ಕೆ ಪೋಸ್ಟ್ಪೋನ್ ಆಯ್ತು. 8ನೇ ತಾರೀಕು ಆಗ್ಬೇಕಾಗಿತ್ತು, 12ಕ್ಕೆ ಪೋಸ್ಟ್ಪೋನ್ ಆಯ್ತು. ಇವತ್ತು ಬಿಟ್ಬಿಡಿ ಖರ್ಗೆ ಅವರ ಮಗ ವಿಚಾರದಲ್ಲಿ ಮೊದಲ 3 ಸರಿ ಯಾಕೆ ಪೋಸ್ಟ್ಪೋನ್ ಆಗಿದ್ದು? ಯಾಕೆ ಅಂತ ಹೇಳಿದ್ರೆ ಇವರ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸದಿಂದ ವಾಪಸ್ ಬರೋದು 5ನೇ ತಾರೀಕು ಬರ್ಬೇಕಾಯ್ತು, 8ನೇ ತಾರೀಕು ಪೋಸ್ಟ್ಪೋನ್ ಆಯ್ತು, 8ನೇ ತಾರೀಕು ಬರ್ಬೇಕಾದ್ರೆ 12ನೇ ತಾರೀಕು ಪೋಸ್ಟ್ಪೋನ್ ಆಯ್ತು. ಪಾಪ ಪುಣ್ಯಾತ್ಮ ಅಲ್ಲಿ ಬ್ಯಾಂಕಾಕ್ ಅಲ್ಲಿ ಬಹಳ ಬಿಸಿ ಇದ್ರು ಅಂತೇಳಿ 3 ಸರಿ ಇಲ್ಲಿ ಪೋಸ್ಟ್ಪೋನ್ ಆಗಿದ್ದು. ಏನು ನಮ್ಮ ಕರ್ನಾಟಕದ ಬಡ ರೈತ ಇವ್ರು ಯಾರೋ ಇವರ ಕಾಂಗ್ರೆಸ್ ಲೀಡರ್ ರಾಹುಲ್ ಗಾಂಧಿ ಅಲ್ಲೆಲ್ಲೋ ಬ್ಯಾಂಕಾಕ್ ಅಲ್ಲಿ ಬಿಸಿ ಇದ್ದಾರೆ ಅಂತೇಳಿ ಇವ್ರು ಸಫರ್ ಆಗ್ಬೇಕು. ಹೋಗಿದ್ರು ಅನ್ನೋದ್ರ ಬಗ್ಗೆ ಹೋಗಿದ್ರೇನು ನನಗೆ ಗೊತ್ತಿಲ್ಲ. ಓಂ ಪ್ರಕಾಶ್ ಅಂತ ಹೇಳಿ ನಮ್ಮ ವೀಕ್ಷಕರೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಬೀದರ್ನಿಂದ. ಓಂ ಪ್ರಕಾಶ್ ಅವರೇ ನಮಸ್ಕಾರ. ಸರ್ ಟಿವಿ ವಾಲ್ಯೂಮ್ ಏನಾದ್ರೂ ಇದ್ರೆ ಮ್ಯೂಟ್ ಮಾಡಿ ಮಾತಾಡಿ ಸರ್. ಹಾ ಹೇಳಿ ಸರ್. ಮೇಡಮ್ ಹಲೋ ಹೇಳಿ ಸರ್, ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಮೇಡಮ್ ಮಿನಿಸ್ಟರ್ ಬೇಕು ಅಂತ ಟಿವಿ ವಾಲ್ಯೂಮ್ ರೈಟ್, ಬಹುಶಃ ಅವ್ರು ಟಿವಿ ನೋಡ್ಕೊಂಡು ಮಾತನಾಡ್ತಿದ್ರು ಅನ್ಸುತ್ತೆ. ಅನಿವಾರ್ಯವಾಗಿ ಇಂಥ ಕರೆಗಳನ್ನ ಡಿಸ್ಕನೆಕ್ಟ್ ಮಾಡಬೇಕಾಗುತ್ತೆ. ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಫೋನ್ನಲ್ಲಿ ನಮ್ಮ ಜೊತೆಯಲ್ಲಿ ಮಾತನಾಡಿದ್ರೆ ಅನುಕೂಲ ಆಗುತ್ತೆ. ಸ್ವಾತಿ ಅವರೇ, ಸೇಮ್ ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಅಂತಹ ಅನುಭವಿ ಹಿರಿಯರು ಇಂಥ ಸಂದರ್ಭದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಕಾರ್ಯವನ್ನ ನಿರ್ವಹಿಸಬೇಕು ಅನ್ನೋ ಸಹಜ ನಿರೀಕ್ಷೆ ಇರುತ್ತೆ. ಬಟ್ ಯಾರನ್ನ ಸಂಪುಟದ ಒಳಗೆ ಕಳಿಸ್ಬೇಕು, ಯಾರನ್ನ ತಡಿಬೇಕು ಅನ್ನೋ ಪ್ರಯತ್ನದಲ್ಲೇ ಬ್ಯುಸಿ ಇದ್ದಾರೆ ಅನ್ನೋ ಮಾಹಿತಿ. ಅವರೇ ಊಹಾಪೋಹಗಳಿಗೆ, ಮಾಹಿತಿಗಳಿಗೆ ಅನೇಕ ಬಾರಿ ಕರೆಕ್ಟ್ ಆಗಿಬಿಡುತ್ತೆ ಮೇಡಮ್. ಫಾರ್ ಎಕ್ಸಾಂಪಲ್ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಊಹೆ ಕರೆಕ್ಟ್ ಆಯ್ತು. ಹೌದು ಹೌದು, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಎಲ್ಲರೂ ಕೂಡ ರಾಜ್ಯದಲ್ಲಿ ಹೇಳಿದಂತದ್ದು. ಯಾವ ಸಮಯಕ್ಕೆ ಆಗ್ತಾರೆ ಇಲ್ಲ ಮೇಡಮ್. ನಾವು ವಕ್ತಾರರಾಗಿ ಪಕ್ಷದ ಹಿರಿಯರಿಂದ ಕಿರಿಯರಿಂದ ರಾಜ್ಯದ ಜನತೆ ತನಕ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಮಾಧ್ಯಮಗಳಲ್ಲಿ ಸ್ಪೆಕ್ಯುಲೇಷನ್ಸ್ ಇರ್ಬೋದು, ಬೇರೆ ಪಕ್ಷದ ವಕ್ತಾರರು ಏನೋ ಶರ ಬರೀತಿದ್ದಿರ್ಬೋದು, ಜ್ಯೋತಿಷ್ಯ ಹೇಳ್ತಾ ಇದ್ದಿರ್ಬೋದು, ಚಾನೆಲ್ಗಳಲ್ಲಿ ಕೂತ್ಕೊಂಡು ಬಿಟ್ಟು ನಾನು ಇದೇ ಚಾನೆಲ್ ನಾನ್ ನೋಡಿದೀನಿ ಯಾರ್ಯಾರು ಏನೇನ್ ಮಾತಾಡಿದ್ರು ಅನ್ನೋದನ್ನು ಕೂಡ ನೋಡಿದೀನಿ. ಆದ್ರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ವಹಿಸಬೇಕು ಅನ್ನೋದು ಇಡೀ ರಾಜ್ಯದ ಒಂದು ಇಂಗಿತ ಆಗಿತ್ತು. ಅದು ಇವತ್ತಿನ ಸತೀಶ್ ಜಾರಕಿಹೊಳಿ ಅಂತಹ ಹಿರಿಯ ಸಚಿವರು ಸಮೀವುಲ್ಲಾ ಸರ್ ಪಟ್ಟಿ ಕೊಟ್ಟರು. ಇಷ್ಟು ಜನಕ್ಕೆ ಜವಾಬ್ದಾರಿ ಇದ್ರೂ ಕೂಡ ಎಲ್ಲಿದ್ದಾರೆ ಅವರು, ಏನ್ ಮಾಡ್ತಿಲ್ಲ? ಹೌದು, ಪರಿಪೂರ್ಣವಾದ ಕ್ಯಾಬಿನೆಟ್ ಇಲ್ಲ, ಇರೋ ಅಪೂರ್ಣವಾದ ಕ್ಯಾಬಿನೆಟ್ ನವರು ವರ್ಕ್ ಮಾಡ್ತಿಲ್ಲ. ಮೇಡಮ್, ಒಂದು ವಿಚಾರವನ್ನ ಹೇಳ್ಬಿಡ್ತೀನಿ. ನಿನ್ನೆ ಮತ್ತು ಇವತ್ತು ಬಹಳಷ್ಟು ಸಚಿವರು ಇವತ್ತಿನ ದಿನಕ್ಕೂ ಕೂಡ ದೆಹಲಿಯಲ್ಲಿ ಕಾಣಿಸ್ಕೊಂಡಿಲ್ಲ. ನಾನು ನಿಮಗೆ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ದೆಹಲಿಯಲ್ಲೇ ಕೂತಿದ್ದೀನಿ, ಆಯ್ತಾ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಸಚಿವರು ಸಚಿವಾಕಾಂಕ್ಷಿಗಳು ದೆಹಲಿಗೆ ಬಂದಿರಬಹುದೇ ಹೊರತು ಎಷ್ಟೋ ಜನ ಸಚಿವರು ದೆಹಲಿಗೆ ಬಂದಿಲ್ಲ. ಇವತ್ತಿನ ದಿನ ಜಾರಕಿಹೊಳಿ ಅವರು ಹಿ ಇಸ್ ಎಕ್ಸ್ಪೆಕ್ಟೆಡ್ ಫಾರ್ ದ ಮೀಟಿಂಗ್ ಅನ್ನೋ ಕಾರಣಕ್ಕೆ ಅವರು ದೆಹಲಿಗೆ ಬಂದಿದ್ದಾರೆ ಹೊರತು ಅವರನ್ನ ಪರ್ಸನಲ್ ಲಾಬಿ ಮಾಡೋದಕ್ಕೆ ಅಲ್ಲ. ಲಕ್ಷ್ಮಣ್ ಸವದಿ ಅವರನ್ನ ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದು ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ಮಾನ್ಯ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡ್ತಾರೆ. ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ ಅಥವಾ ಸತೀಶ್ ಜಾರಕಿಹೊಳಿ ಅವರಾಗ್ಲಿ ಡಿಸೈಡ್ ಮಾಡಿದ್ಲಿ ಅಂತ ಖುದ್ದು ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ. ಯಾರ್ಯಾರಿಗೆ ಯಾವಾಗ ಯಾವ ಸಚಿವ ಸ್ಥಾನಗಳನ್ನ ಅಥವಾ ಯಾವ ಸೂಕ್ತ ಸ್ಥಾನಮಾನಗಳನ್ನ ಕೊಡಬೇಕು ಅನ್ನುವಂತ ವಿಚಾರವನ್ನ ಅದು ಹೈಕಮಾಂಡ್ ಅಶೋಕ್ ಪಟ್ಟಣ್ ಹೇಳಿರುವಂತದ್ದು ಅಭಿಪ್ರಾಯ. ಅವರಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿರಬಹುದು ಹೊರತು ನೀವು ಪಕ್ಷದಲ್ಲಿ ಉಳಿಸ್ಕೊಳ್ಬೇಕಿತ್ತು. ಉತ್ತರ ಕರ್ನಾಟಕ
ಸಂಘಟನೆ ಮಾಡಿದ್ರಲ್ಲ ಲಕ್ಷ್ಮಣ್ ಸವದಿ ಅವರು, ನೀವ್ ಯಾಕ್ರಿ ಕಳಿಸ್ಕೊಟ್ರಿ? ಯಾಕೆ ಕಳಿಸ್ಕೊಟ್ರಿ? ಆಯ್ತು. ನಿಮ್ಮ ಮಹೇಶ್ ಮನಸ್ಸಿಗೆ ಜಿ, ಮಾಡಿ ಮಹೇಶ್ ಜಿ, ಯೋಗ್ಯತೆ ಇವಾಗ ಇಲ್ವಲ್ಲ? ದಲಿತ ವರ್ಷ ವಿಚಾರದಲ್ಲಿ ನೀವೇ ಪ್ರಸ್ತಾಪ ಮಾಡ್ತಾ ಇದ್ದೀರಾ. ಮಹೇಶ್ ಅವರ ವಾಯ್ಸ್ ಆನ್ ಏರ್ ಇರ್ಲಿ. ಮಹೇಶ್ ಜಿ, ನೀವೇ ಹೇಳ್ತಾ ಇದ್ದ ಹಾಗೆ ಕೆಲವೊಂದಷ್ಟು ಪ್ರದೇಶಗಳಿಗೆ ಇನ್ನೂ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ ಸಚಿವ ಸಂಪುಟದ ಒಳಗೆ, ಬಟ್ ಇರೋರು ಕೂಡ ಕೆಲಸ ಮಾಡಬೇಕು ಅನ್ನೋ ನಿರೀಕ್ಷೆ ಇದೆ. ನೀವು ಹೇಳ್ದ ಹಾಗೆ ಪ್ಯಾನೆಲ್ ನಲ್ಲಿ ಬಹುತೇಕರು ಹೇಳ್ತಿರೋ ಹಾಗೆ ನಾವು ಪ್ರತಿನಿತ್ಯ ಸುದ್ದಿ ಪ್ರಸಾರ ಮಾಡ್ತಾ ಇರೋ ರೀತಿಯಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ತಕ್ಷಣಕ್ಕೆ ಗಮನ ಕೊಡೋ ಅನಿವಾರ್ಯತೆ ಇದೆ. ಈ ಕಾರಣಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗೋದು ಅತಿ ಶೀಘ್ರದಲ್ಲಿ ಎಷ್ಟು ಮುಖ್ಯ ಅಂತ ನೋಡಿ ಸ್ಮಿತಾ, ಇವಾಗಲೇ 13 ಜನ ಏನು ಸಚಿವರಾಗಿ ಹೋಗಿದ್ದಾರೆ. 40 ದಿನಗಳ ಕಾಲ ಈಗಾಗಲೇ ಅವರು ಅಧಿಕಾರವನ್ನು ಅನುಭವಿಸಾಗಿದೆ. ಅವ್ರಿಗೆ ಇನ್ನೂ ಸಹ ಅವರ ಖಾತೆಗಳ ಬಗ್ಗೆ ಅನುಭವನೇ ಇಲ್ಲ. ಅವ್ರ ಖಾತೆಗಳ ಬಗ್ಗೆ ಇನ್ನೂ ತಿಳ್ಕೊಂಡೇ ಇಲ್ಲ. ಅವರು ಇನ್ನು ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಬರಗಾಲ, ಕೃಷಿ, ಶಿಕ್ಷಣ ಸಂಪೂರ್ಣ ಸರ್ವನಾಶ ಆಗಿದೆ. ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕು ಅಂತೇಳಿ ವಿಧಾನಸೌಧದಲ್ಲಿ ಮುಂಬರುವಂತ ಅಧಿವೇಶನಕ್ಕಾಗಿ ಬಕಪಕ್ಷಿತ ಕಾದು ಕೂತಿದ್ದೀವಿ. ಹೋಸರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 430 ಪ್ರಶ್ನೆಗಳಿಗೆ ನಾವು ಬಂದಿದ್ದೆ. 34 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸ್ಪೀಕರ್ ಅವರು ಅವರದೇ ಪಕ್ಷದ ಏನು ಇವರಿದ್ರು ಸಚಿವರಿದ್ರು ಚಿಮಾರಿ ಹಾಕಿದ್ದಾರೆ. ಇವತ್ತಿನ್ನು ಸ್ಪೀಕರ್ ಆಯ್ಕೆ ಆಗಿಲ್ಲ, 20 ಜನ ಮಂತ್ರಿಗಳ ಆಯ್ಕೆ ಆಗಿಲ್ಲ. ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕೇಳಿಸ್ಕೊಂಡ್ರಿ. ಸುಮ್ಮನೆ ನೀವು ಯಾಕೆ ಬಡ್ಕೊತೀರಾ ಒಟ ಅಂತ ವಿಧಾನಸೌಧದಲ್ಲಿ ನಾವು ಸಹ ಮುಂಬರುವಂತ 4 ದಿನಗಳ ವಿಶೇಷ ಅಧಿವೇಶನದಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನ ಮಾಡ್ತೇವೆ. ನಮಗೆ ಬೇಕಾಗಿರೋದು ಸ್ಪೀಕರ್ ಬೇಕು, ನಮಗೆ ಬೇಕಾಗಿರೋದು 20 ಜನ ಶಾಸಕರು ಬೇಕು. ಇವತ್ತು ಬರಗಾಲಕ್ಕೆ ನಾವು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 3 ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಏನೇನು ಸಮಸ್ಯೆಗಳಾಗಿದೆ ಅಂತ ಹೇಳಿ ಇವತ್ತು ಸಹ ನಾವು ಮಾತನಾಡಿದ್ದೇವೆ. ನಮ್ಗಿರೋದು ಇಷ್ಟೇ ಮೇಡಮ್. ಇವತ್ತು ಏನು ಮಕ್ಕಳು, ಶಾಲಾ ಮಕ್ಕಳು 4 ತಿಂಗಳಾಯ್ತು ಶಾಲೆಗಳು ಸ್ಟಾರ್ಟ್ ಆಗಿ, ಕೇಳೋರಿಲ್ಲ, ಹೇಳೋರಿಲ್ಲ, ಸಾಕ್ಷಿ ಇಲ್ಲ, ಊಟ ಇಲ್ಲ. ಇವತ್ತು ಶಿಕ್ಷಣ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬರಗಾಲ ಇದೆ ಅಲ್ಲೆಲ್ಲ ರೈತರ ಕಂಗಾಲಾಗಿ ಹೋಗಿದ್ದಾನೆ. ಬರಪೀಡಿತ ಪ್ರದೇಶಗಳು 80 ತಾಲೂಕುಗಳಿಗೂ ಅಧಿಕ. 80 ತಾಲೂಕುಗಳಿಗೆ ಈಗಾಗಲೇ 13 ಜನ ಪ್ರತಿದಿನ ನಿತ್ಯ ಡಿ ಕೆ ಶಿವಕುಮಾರ್ ಅವರೇ ಆದೇಶ ಮಾಡಿದ್ದಾರೆ. ಒಂದೊಂದು ತಾಲೂಕಿಗೆ ಒಬ್ಬೊಬ್ಬ MLA ಒಬ್ಬೊಬ್ಬ ಮಿನಿಸ್ಟರ್ ಹೋಗ್ಬೇಕು ಅಂತ ಇರೋದು. ಈಗ ಉದಾಹರಣೆ ತಿಳ್ಕೊಳ್ಳಿ, ರಾಮಲಿಂಗಾರೆಡ್ಡಿ ಅವರು ಮಿನಿಸ್ಟರ್ ಆಗಿ 40 ದಿನ, ಮಂಡ್ಯಕ್ಕೆ 1 ದಿವಸ ಬಂದಿಲ್ಲ. ನಾವೇನ್ ಮಾಡೋಣ? ಮಂಡ್ಯದಲ್ಲಿ ರೈತರು ಭತ್ತ ಒಣಗೋಗ್ತಾ ಇದೆ. ನಂಬರ್ 1. ನಂಬರ್ 2, ಇವಾಗ ಜಿ ಪರಮೇಶ್ವರ್ ಅವರು, ತುಮಕೂರು ಬರಪೀಡಿತ ಜಿಲ್ಲೆ, ಏನ್ ಮಾಡ್ತಾರೆ ತುಮಕೂರಲ್ಲಿ ಜಿ ಪರಮೇಶ್ವರ್ ಅವರು? ಓಕೆ, ಡಿ ಕೆ ಶಿವಕುಮಾರ್ ಏನಪ್ಪ ಈಗ ಅಂತ ಹೇಳಿದ್ರೆ ಈಗ ದಾವಣಗೆರೆ ತಗೊಳ್ಳಿ, ಚಿತ್ರದುರ್ಗ ತಗೊಳ್ಳಿ, ಕೋಲಾರ ತಗೊಳ್ಳಿ, ಯಾವುದೇ ಜಿಲ್ಲೆಗಳು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಕಾಂಗ್ರೆಸ್ ವಕ್ತಾರ ಇಷ್ಟ ಬೇಕಾಗಿರೋದು ಇಲ್ಲಿವರೆಗೆ ಸಿದ್ದರಾಮಯ್ಯ, ಈಗ ಡಿ ಕೆ ಸಚಿವ ಸಂಪುಟ ಹೆಕ್ಕುಟ್ಟೋಗಿದೆ. ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ನನ್ನ ಸಹೋದರರು ಅಹಿಂದ ಬಗ್ಗೆ ಮಾತನಾಡಿದ್ರು. ಇವತ್ತು ಯಾವ ವರ್ಗಕ್ಕೆ ಯಾವ ಮಿನಿಸ್ಟರ್ ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ. ಅಹಿಂದ ವರ್ಗವನ್ನ ಕೇಳೋರಿಲ್ಲ. ನಂಬರ್ 1. ನಂಬರ್ 2 ಏನಪ್ಪಾ ಅಂತ ಹೇಳಿದ್ರೆ ಬರಗಾಲ ಕೇಳೋರಿಲ್ಲ. ನಂಬರ್ 3 ಇವತ್ತು ಶಿಕ್ಷಣ ವ್ಯವಸ್ಥೆ ಎಲ್ಲವೂ ಸಹ ಇವತ್ತು ರಾಜ್ಯದ ಪ್ರತಿಷ್ಠಿತ ನಿಮ್ಮಂತ ಮಹಾಭಾರತದ ಇತರಲ್ಲಿ ಡಿಬೇಟ್ಗಳಲ್ಲಿ ಸಾರ ಸಗಟಾಗಿ ನಾವು ಬರ್ತಾ ಇದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಮೇಡಮ್ ಹೇಳಿ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಹೇಳ್ಬಿಟ್ಟು ಇವ್ರು ಇಲ್ಲಿ ನಮ್ಗೆ ಹೇಳಕ್ ಬಂದಿದ್ದಾರೆ. ಹಾಗಾದ್ರೆ ರೈತರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು? ದುಡ್ಡಿಲ್ವಾ? ನಿಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಒಪ್ಕೊಡಿ. ಇರೋ 2,000 ಕೋಟಿ ಬೆಂಗಳೂರು ಕೊಟ್ಬಿಟ್ಟು